ಎಲ್ಲಿ ರಾತ್ರಿ ಮ್ಯಾಚ್ ನೋಡಿದೆ? ನೋಡಪ್ಪ, ಆದ್ರೆ ಗೆದ್ಬಿಡ್ತೀನಿ. ಒಳ್ಳೆ ಇಂಟ್ರೆಸ್ಟ್ ಮ್ಯಾಚ್ ಅಪ್ಪ. ಅಂತೂ 18 ವರ್ಷ ಆದ್ಮೇಲೆ ನಮ್ಮ RCB ಕಪ್ ಗೆಲ್ತು. ನಾನು ಸೋತ ಬಿಡೋದು ಅನ್ಕೊಂಡಿದ್ದಪ್ಪ. ಒಳ್ಳೆ ಇಂಟ್ರೆಸ್ಟ್ ಗೆದ್ಬಿಡ್ತು. ಬಂದ್ ನೋಡಪ್ಪ ಲವರ್ ಬಾಯ್ ಅಂದ್ರೆ ಕಲ್ತಾನ ತಲೆ ಹೊಡೆದಾಗ್ತೀನಿ ನೋಡು. ಯಾಕೆ ರಮೇಶ್ ಅಷ್ಟು ಸಿಟ್ಟಾಗ್ತಿದಿ? ಅಲ್ಲೆಲ್ಲ ರಂಗ ಇನ್ನೊಂದು ಮಕ್ಕಳು ನೋಡಿದ್ರೆ ಇಬ್ಬಿಬ್ಬರು ಮೇಂಟೈನ್ ಮಾಡ್ತಾರೆ. ನನಗೆ ನೋಡಿದ್ರೆ ಲವರ್ ಇಲ್ಲ ಏನಿಲ್ಲ, ಲವರ್ ಬಾಯ್ ಅಂತೇಳಿ ಆಟ ಆಡಿಸ್ತಿದ್ದಾರೆ. ಯಾರಿಗೆ ಗೊತ್ತಪ್ಪ, ನಿನ್ನಂತಾರೆ ಇಬ್ಬಿಬ್ಬರನ್ನ ಮೇಂಟೈನ್ ಮಾಡ್ತಿರ್ತಾರ ಲವರ್ನ. ಅಲ್ಲೇ ನಾನು ಮಾಡಂಗಿದ್ರೆ ನಿಮ್ಗೆ ಹೇಳೇ ಮಾಡ್ತೀನಿ. ಎಲ್ಲರೂ ಹೇಳೇ ಮಾಡ್ತಾರಾ? ಅದರಲ್ಲಿ ಹುಡುಗಿರ ವಿಷಯ ಅಂದರೆ ಸತ್ರು ಹೇಳಲ್ಲ. ಯಾರು ಗೊತ್ತಲೇ, ಮಾಡಿದ್ರು ಮಾಡ್ಬೋದು ಸೀಕ್ರೆಟ್ ಆಗಿ. ನೀವು ಹೇಳಿದ್ರೆ ಕೇಳಲ್ಲ, ಗ್ಯಾರಂಟಿ ಕಲ್ತಂಡು ಆಗ್ಬಿಡ್ತೀನಿ ನೋಡು. ಯಾಕೆ ಬಿಡ್ರಿಲ್ಲ, ಅವ್ನು ಸುಮ್ಮನೆ ತಲೆ ತಿಂತೀರಿ. ಅವ್ನು ಸಿಟ್ಟಿನಲ್ಲಿ ಕಲಿಗೆ ತಗೊಂಡು ಆಗಿದ್ರೆ ಆಗ್ಬೋದು. ನಮ್ಮೋನ್ ಹಂಗೆ ನಿಲ್ಬಿಡು, ದಿನ ಇದ್ದಿದ್ದ ಈ ಒಂದು ಸೀರಿಯಸ್ ಏನ್ ಆಗಲ್ಲ, ಎಷ್ಟು ಜೋಕ್ ಮಾಡ್ತೀವಿ ಅಷ್ಟೇ. ಫಾರ್ಮ್ನಲ್ಲಿ ಸಪೋರ್ಟ್ ಹಣ್ಣಾಗ ಹೋಗೋಣ ಬರೀಲಿ. ಮಾಡ್ಲಿ ಜಲ್ದಿ ಹೋಗೋಣ. ಒಂದಾಗಿದ್ದ ಅಲ್ಲಿ ಐತ್ ನೋಡ್ರಿ ಮೇಲೆ ಅಣ್ಣಾಗೈತಾ? ಹಣ್ಣಾಗೈತ ಚೆನ್ನಾಗೈತೆ ನಾವು ತಿಂತೀರಾ? ನೋಡೋಣ ಹೆಂಗೈತೆ. ಅದಕ್ಕೆ ಬಂದು ಟೇಸ್ಟ್ ನೋಡ್ತೇನೆ. ಓ ಏಯ್ ಎಂತ ಬಿಟ್ಟಿಯಲ್ಲಿ ಏನೇನ್ ಚೆನ್ನಾಗಿಲ್ಲ ಇದು. ಬೇರೆ ಬರ್ರೋ, ಅಲ್ಲೇ ಯಾಕೆ ನಿಂತೀರ? ಈ ಕಡೆ ಒಬ್ಬೊಬ್ರು ಒಂದೊಂದ್ ಮರಕ್ಕೆ ಹೋಗ್ರಿ. ನೋಡ್ತಾನೆ ಕೆಳಗೆ ಬರ್ರಿ, ಚೆನ್ನಾಗಿದಾವ ಚೆನ್ನಾಗ್ ಬರ್ರಿ. ಚಿಕನ್ ತಿನ್ರಿ, ಯಾರಿರಲ್ಲ ಬರ್ರಿ. ಇವತ್ತು ಸಂಡೇ ಹಣ್ಣಾಗ್ಬೇಕಲ್ಲ. ಬರ್ರ, ಇಲ್ಲದವ ಸಪಟ್ಟಣ. ಹಾ ಬರ್ರಿ, ಈ ಕಡೆ ಇಲ್ಲಿ ಬರ್ರಿ, ತಯಾರು ತಿನ್ರಿ. ಕಕ್ರದ್ ಬಿಟ್ಟೆ ಎಲ್ಲ ನೀನೇ ತಿಂದ್ಬಿಟ್ಟೆ. ನಾನು ಸ್ವಲ್ಪ ಒಂದ್ಸಲಿ ತಗೊಳ್ರಿ, ತಿನ್ರಿ. ಹಣ್ಣಾಗ್ಯತವು. ಫಾರ್ಮರ್ ಇರೋದಿಲ್ಲ, ಸಂಡೆ ಐತೆ. ತುಂಬಾ ಕಾಮತ್ ಯಾರು ಇರಂಗಿಲ್ಲ, ಮರ ಹತ್ರಿ. ಏಯ್ ಬೇಕಾ? ಲೇ ಬರ್ಲಿ ಇಲ್ಲ ಒಂದು ತೋರಿಸ್ತೀನಿ. ಅಲ್ಲೇ ಸಪಟಣ್ಣಲ್ಲಿ ಇದು ನನ್ಗೇನು ಬೇರೆ ಬೇರೆ ಕಾಣ್ತದೆ. ಸಣ್ಣ ಹುಡುಗರು ಇದ್ದಂಗೆ ಸಪಟಣ್ಣು ತಿನ್ರಿ ಅಂತಂದ್ರೆ ಬರೀ ಎಂತ ವಾಲಿಶ್ ಮಾಡ್ತಾರಲ್ಲ. ನೋಡಿದ್ರಿ ನೋಡ್ರಲ್ಲ, ಅದು ನೋಡಲ್ಲ ನೋಡಲ್ಲ, ಸಣ್ಣ ಹಂಗದ. ಮಹೇಶ್ಗೆ ಅಂತ ಹೇಳಿಸಿ ಐದಿನ ಎಲ್ಲಿ ಹೋಗಿ ಅನ್ಸತಿ. ಗಿಡ ನೋಡಿದ್ರೆ ಅಷ್ಟಲ್ಲ ಎಲ್ಲಿ ಬಾಡಿ ಹೋಗ್ಬಿಟ್ಟವು. ಯಾವನ ಅರ್ಥ ಇದ್ದಾನೆ, ಯಾವನ ಯಾವ ಅಣ್ಣ ನಂದು ನೀ ಸ್ಥಿತಿ ತಿಂದ್ರೆ ಐತ್ ನೋಡಿ.
ಬೇಗ ಹೊಡ್ಬಾರು ಏನು ತುಳ್ದಂಗ ಇದು ಮಾಡ್ತಿದ್ದೆ ಮಾಟ ಮಂತ್ರ ಮಾಡಿ ಕುಳಿತಿರಲಿ ರಮೇಶ. ನಮ್ಮ ಮಂಜಾರು ಹೇಳ್ತಿದ್ರು ಇಂಥವೆಲ್ಲ ಮಾಟ ಮಂತ್ರ ಮಾಡ್ತಿದ್ರು ಹತ್ರ ಹೋಗ್ಬಾರ್ದಂತ ನೀನ್ ನೋಡಿದ್ರೆ ತುಳಿದೇ ಬಿಟ್ಟಿಯಲ್ಲಿ ಇಂಥವೆಲ್ಲ ಏನಾಗಲ್ಲ ಬರೋ ಅವೆಲ್ಲ ಮೂಡಿನ ಕನಸ ಎಂತ ಕೆಟ್ಟ ಕನಸು ಒಂದೇ ವಾರ ಬೀಜ ಬಾಯಿ ಬಂದಂಗ ಆಯ್ತಲ್ಲ. ನೀರು ಕಟ್ಬೇಕಂತ ಅನ್ಕೊಂಡಿದ್ದೆ ನಿನ್ನೆ ಮಳೆ ಬಂತು ಒಳ್ಳೇದಾಯ್ತು ಬಿಡಪ್ಪ. ಇನ್ನು ಮುಟ್ದಂಗೆ ಆಯ್ತಲ್ಲ. ಯಾರೂ ಇಲ್ಲಲ್ಲ, ಭುಜ ಮುಟ್ದಂಗೆ ಆಯ್ತು. ಏನಿದೆ ವಿಚಿತ್ರ? ಗಾಳಿ ಬೀಸ್ತಲ್ಲ ಅದಕ್ಕೆ ಹಂಗೆ ಆಗಿರ್ಬೇಕು ಅನ್ಸುತ್ತೆ. ಹಮೇಶ ಯಾರು ಕೂಗ್ದಂಗೆ ಆಯ್ತಲ್ಲ, ಯಾರದು? ಮಹೇಶ್ ಇರ್ಬೋದು. ಮಹೇಶ್ ಯಾವಾಗಲೂ ಹೊರಗೆ ಬಂದ್ರೆ ಹಿಂಗೆ ಬಚ್ಚಿಟ್ಕೊಂಡು ಆಟ ಆಡ್ತಿರ್ತಾನೆ. ಹೊಲ್ದಾಗಿನ ನೋಡೋಣ ಮಹೇಶ್ ಏನಾದ್ರೂ ಇದ್ದಾನೆ ಅಂತ. ಮಹೇಶ ಎಲ್ಲದೀಯ? ಆಟಾಡ್ತಿದ್ದ ಸಾಕು ಬಾಲೆ. ಮಹೇಶ
ಏ ಮಹೇಶ ಜೋಕ್ ಮಾಡಕ್ ಹೋಗ್ಬೇಡ, ನೀನು ಹೊಲದಲ್ಲಿದೆ ಅಂತ ಗೊತ್ತು. ಎಲ್ಲಿದೆ ಹೊರಗೆ ಬಾ. ಏನು ಹೇಳ್ತೀನಿ, ಇಲ್ಲೇ ನಾನು ಹೊರಗಡೆ ಇರೋದು, ಇಲ್ಲೇ ಗ್ರೌಂಡಲ್ಲಿ ಇದ್ದೀನಿ ನಾನು. ಇಲ್ಲಿ ಬಂದ್ರೆ ಬರ್ರಿ, ಇದೇ ಕೆಲಸ ಅನ್ಲೇ ನಿನಗೆ. ಎಲ್ಲಿದೆ ಹೊರಗೆ ಬಾರೆ. ಏ ದೇವರಣ್ಣ, ನಾ ಇಲ್ಲೇ ಗ್ರೌಂಡಲ್ಲಿ ಇದ್ದೀನಿ, ನಾವು ಹೊರಗೆ ಬಂದಿದ್ದೀನಿ ನಾನು, ಇಲ್ಲೇ ಗ್ರೌಂಡಲ್ಲೇ ಇದ್ದೀನಿ ನಾನು. ಲೇ ಆಟ ಆಡ್ಸಿದ್ದು ಸಾಕು, ಹೊರಗೆ ಬಾ. ಬೇಕಿದ್ರೆ ಮಣಿ ಅದ ನೋಡಿ, ಯಾವ್ದಾರು ಮಾತಾಡೋದು ಮಾತಾಡ್ತಾನೆ ನಾನು. ಇಲ್ಲೆಲ್ಲ ನಾವು ಗ್ರೌಂಡಲ್ಲಿ ಇದ್ರೆ ಕ್ರಿಕೆಟ್ ಆಗೋಣ ಅಂತ. ಹಂಗಾದ್ರೆ ನೀವು ಹೊಲದಲ್ಲಿ ಇಲ್ವಾ ಈಗ? ಮತ್ತೆ ಅದನ್ನ ಕೇಳ್ತಿದೀಯಲ್ಲೋ, ನಾನು ಹೊಲಕ್ಕೆ ಬಂದಿಲ್ಲ ಅಸಲು. ಏನಾಯ್ತು ನಿನಗೆ? ನಾವು ಒಂಥರ ಮಾತಾಡ್ತೀವಿ, ಏನಾಯ್ತು ಹೇಳು. ಏನಲ್ಲ ಒಂದು ತಲೆ ತಿಂದಿದ್ದಾನೆ, ಏನಂತ ಏನೋ ಗೊತ್ತಿಲ್ಲ. ಇವತ್ತು ಯಾಕೋ ಟೈಮ್ ಸರಿ ಇಲ್ಲ ಅನಿಸುತ್ತೆ. ಇಲ್ಲಿ ಏನೇನೋ ನಡೀತಾ ಇದೆ. ಟೈಮ್ 1 ಗಂಟೆ ಬೇರೆ ಆಗಿದೆ. ಇಲ್ಲಿ ಇರೋದು ಒಳ್ಳೇದಲ್ಲ ಅನ್ಸುತ್ತೆ. ಮನೆಗೆ ಹೋಗೋಣ. ಅಣ್ಣ ಏನಾಯ್ತಣ್ಣ? ಬೆಳಗ್ಗೆ ಹೊಲದಲ್ಲಿ ಕೆಲಸ ಇತ್ತು, ಬೆಳಗ್ಗೆ ಟಿಫನ್ ಮಾಡಿರ್ಲಿಲ್ಲಲ್ಲ, ಅದಕ್ಕೆ ಸುಸ್ತಾಗಿ ಕೆಳಬಿಟ್ಬಿಟ್ಟೆ. ಊಟ ಮಾಡಿ ಬರ್ಬೇಕಾಯ್ತಲ್ಲ ಅಣ್ಣ ಹೊಲಕ್ಕ. ಬಾ ಅಣ್ಣ ಮನೆಗೆ ಹೋಗೋಣ. ಇಲ್ಲ, ನಾನು ಒಬ್ಬನೇ ಹೋಗ್ತೀನಿ. ಇಲ್ಲ ಬಾ ಇಲ್ಲಿ ಬಾ ಮಣಿ. ಏನ ರಮೇಶ, ಆರಾಮಿಲ್ಲ ಅಂತಲ್ಲಪ್ಪ? ಹೌದು ಮಣಿ, ಮೈ ಸುಸ್ತಾಗಿದೆ. ಅದೇ ನನಗೆ ಗೊತ್ತಿದ್ದಿಲ್ಲ, ದಿವ ಹೇಳ್ದ, ಅದಕ್ಕೆ ಮಾತಾಡ್ಸೋಣ ಬಂದೆ. ಡಾಕ್ಟರ್ ಹತ್ರ ಹೋಗಿದ್ದ? ತೋರಿಸ್ಕೊಂಬಂದೆ ಮಣಿ, ಈಗ ಸ್ವಲ್ಪ ಆರಾಮಿದ್ದೀನಿ. ನಿನ್ನೆ ನಡೆದ ವಿಷಯ ನಿಮ್ಮ ಅಪ್ಪನಿಗೆ ನಮ್ಮನಿಗೆ ಹೇಳಿದೆ. ಯಾವ ವಿಷಯ? ನಿನ್ನೇನು ನಡೀತು? ಯಾವುದ್ರ ಬಗ್ಗೆ ಮಾತಾಡ್ತಿದ್ದೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ನೀನ್ ಡ್ರಾಮಾ ಮಾಡ್ಬೇಡ್ಲೆ. ನಿನ್ನೆ ಏನ್ ನಡೀತಂತ ಗೊತ್ತು, ಮುದ್ದೆ ಹೋಗಿ ಬಿದ್ದಿದ್ದು ಗೊತ್ತು, ಭಯ ಬಿದ್ದಿದ್ದು ಗೊತ್ತು. ಸುಮ್ಮನೆ ಡ್ರಾಮಾ ಮಾಡ್ಬೇಡ, ಹೇಳ ಏನ್ ನಡೀತು. ಯಾರು ನಾಗೆ ಹೇಳಿದ್ನ? ನಾ ಇರಬೇಡ ಅಂತ ಹೇಳಿದ್ನ ಅವನಿಗೆ, ಆದ್ರೂ ಹೇಳಿದ್ನ ನಿನಗೆ? ಇಲ್ಲ, ನಾನೇ ನೋಡಿದೆ. ನಾಳೆ ನಿನ್ನೆ ನೀವಿಬ್ಬರು ನಡ್ಕೊಂಡ್ ಬಂದಿದ್ದು ನೋಡಿದೆ, ಅದಕ್ಕೆ ಅನುಮಾನ ಬಂತು, ಕೇಳಿದೆ. ಅವ್ನು ಫಸ್ಟ್ ಹೇಳಿಲ್ಲ, ಆಮೇಲೆ ಯೋಚನೆ ಮಾಡಿ ಹೇಳ್ದ. ಹೌದಾ? ಏನ್ ಹೇಳ್ದ? ಅಲ್ಲಿ ನಿನ್ನೆ ನಡೆದಿದ್ದೆಲ್ಲ ಹೇಳ್ದ. ಮತ್ತೆ ಲಾಸ್ಟ್ ಅಲ್ಲಿ ಒಂದ್ ಮಾತು ಹೇಳ್ದ. ಏನಂತ ಹೇಳ್ದ? ಅವರು ಏನೋ ನೋಡಿ ಮೂರ್ಛೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳ್ತಾನೆ. ಆದ್ರೂ ಅವ್ನ ಮುಖದಲ್ಲಿ ಭಯ ಕಾಣ್ತಿತ್ತು. ಹೇಳಿದ್ರು ಆದ್ರೂ ನನ್ಗೆ ಸುಳ್ಳು ಹೇಳ್ತಿದ್ದ ಅಂತ ಹೇಳ್ದ. ಏನಕ್ಕೆ ನೋಡಿಲ್ಲ? ನಾನೇನು ಎದುರ್ಕೊಂಡಿಲ್ಲ, ನನಗೇನು ಗೊತ್ತಿಲ್ಲ. ನಾನು ಯಾಕೆ ಸುಳ್ಳು ಹೇಳಿ? ನೀನ್ ಡ್ರಾಮಾ ಮಾಡ್ಬೇಡ್ಲಿ. ನಿನ್ನೆ ಮಹೇಶ್ ಕಾಲ್ ಮಾಡಿ ಏನ್ ಕೇಳಿದೆ ಅಂತ ಗೊತ್ತು, ಹೊಲದಲ್ಲಿ ಏನೋ ನೋಡಿ ಭಯ ಬಿದ್ದೆ ಅಂತ ಗೊತ್ತು, ಆದ್ರೂ ಸುಳ್ಳು ಹೇಳ್ತೇನೆ. ನೀನ್ ಡ್ರಾಮಾ ಮಾಡ್ಬೇಡ, ಹೇಳ. ರಮೇಶ, ನೀನ್ ನಾನು ನಿಮ್ಮೆಂಟ್ ರೂಮ್ದಾಗಲಿದ್ದೆ, ನಿನ್ಗೆ ಇದೆಲ್ಲ ಆಗ್ತಿದ್ದೆ. ನೀನ್ ಅದನ್ನ ನಾನು ಹೇಳಿದ್ರೆ ಅದನ್ನ ಕೇರ್ಲೆಸ್ ತಗೊಂತಿದೀಯ. ನೀನ್ ಹೇಳಿ ನಿನ್ ಮನೆಯವ್ರಿಗೆ ಹೇಳಿ. ನೀನ್ ಹೇಳಿಲ್ಲ ಅಂದ್ರೆ ನಾನೇ ಹೇಳ್ತೀನಿ ನಿಮ್ಮ ಮನೆಯವ್ರಿಗೆ. ಬೇಡ ಬೇಡ, ನಾನು ಹೇಳ್ತೇನೆ. ಅವ್ರಿಗೆ ಹೇಳಿದ್ರೆ ಅಂತರ ಪೂಜೆ ಮಾಡಿಸ್ತಾರೆ, ಇಲ್ಲ ಅಂತರ ಹಾಕಿದ್ರೆ ಪಾರ್ ಮಾಡ್ತಾರೆ. ನೀನ್ ಸುಮ್ಮನೆ ಇದನ್ನ ದುಡ್ಡು ಮಾಡ್ಬಲ್ಲ. ನೀನ್ ಫಸ್ಟ್ ಅದನ್ನ ಮನೆಯವ್ರಿಗೆ ಹೇಳು ಈ ವಿಷಯನ. ಹಾ ಸರಿ, ನಾನೇ ಖಂಡಿತವಾಗಿ ಹೇಳ್ತೀನಿ. ಸರಿ ರಮೇಶ, ನಾನು ಕೆಲಸ ಇದ್ರೆ ಹೊರಡಿತೀನಿ. ಸರಿ, ಒಬ್ಬ ಹುಷಾರಾಗಿ ಒಬ್ಬ ಮನೆ. ಒಬ್ಬ
ಬರ್ತಪ್ಪ, ನೀನು ಹುಷಾರ, ಆರಾಮಿಲ್ಲ ಅಂತಿದ್ದೆ. ನಾವು ಸುಮ್ಮನೆ ಮನೆಗೆ ಹೇಳ್ದಂಗ ಮನೆ ಎಲ್ಲರಿಗೂ ಹೇಳ್ಬಿಡ್ತಾನ. ನಾನು ಯಾಕೆ ನಿನ್ನೆ ಅಷ್ಟೊಂದು ಹೆದರ್ಕೊಂಡೆ? ಒಂದೇ ಬಾರಿ ಮೂರ್ಛೆ ಹೋಗಿ ಕೆಳಕ್ ಬಿದ್ದೆ. ನಿನ್ನೆ ಅಷ್ಟೊಂದು ಹೆದರ್ಕೊಂಡು ಕೆಳಕ್ ಬಿದ್ದಿದ್ದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಹೆದರ್ಕೊಂಡಿದ್ದೆ. ನನ್ನ ಕಣ್ಣಿಗೆ ಯಾರೂ ಕಾಣ್ತಿಲ್ಲ. ನಾನು ಯಾರೋ ಕರೆದಂಗೆ ಆಗ್ತಿದೆ. ಸುತ್ತಮುತ್ತ ನೋಡಿದ್ರೆ ಯಾರೂ ಕಾಣ್ತಿಲ್ಲ. ನಾನು ಯಾರು ಮುಟ್ಟದಂಗೆ ಕರೆದಂಗೆ ಫಾಲೋ ಮಾಡ್ದಂಗೆ ಅನಿಸ್ತಿದೆ. ಬಟ್ ಸುತ್ತಮುತ್ತ ನೋಡಿದ್ರೆ ಯಾರೂ ಕಾಣ್ತಿಲ್ಲ. ರಾತ್ರಿ ಎಲ್ಲ ಕೆಟ್ಟ ಕೆಟ್ಟ ಕನಸೆಲ್ಲ ಬೀಳ್ತಿದೆ. ಸರಿಯಾಗಿ ನಿದ್ದೆನೇ ಬರ್ತಾ ಇಲ್ಲ. ಮಣಿ ಹೇಳ್ದಂಗೆ ನಿಂಬೆಣ್ಣು ತುಳಿದಾಗಿಂದಾನೆ ಇದೆಲ್ಲ ಆಗ್ತಿರೋದು. ನಲ್ಲಿ ನಾನಾಗಿಲ್ಲ. ನಾನು ದೆವ್ವಭೂತಗಳನ್ನ ನಂಬಲ್ಲ. ಕಣ್ಮುಂದೆ ನಡ್ತಿರೋದೆಲ್ಲ ನೋಡ್ತಿದ್ರೆ ನಂಬೇಕಂತ ಅನ್ಸುತ್ತೆ. ನಿಜವಾಗ್ಲೂ ಇದನ್ನೆಲ್ಲ ದೆವ್ವನೇ ಮಾಡ್ತಿದ್ದೇನು? ಯಾವ್ದು ನಂಬೇಕು ಯಾವ್ದು ನಂಬಾರ್ದು ಒಂದು ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ತಂದೆ ತಾಯಿಗೆ ಹೇಳ್ತಾರೆ. ಇದನ್ನೆಲ್ಲ ಹೇಳಿದ್ರೆ ಗಾಬರಿ ಪಡ್ತಾರೆ. ಇದನ್ನೆಲ್ಲ ಹೇಳೋದಕ್ಕೆ ಸುಮ್ಮನೆ ಇರೋದು ಒಳ್ಳೇದು ಅನ್ಸುತ್ತೆ. ಇಲ್ಲೇ ತಂದೆ ತಾಯಿ ಅವನ್ನೆಲ್ಲ ನಂಬ್ತಾರೆ. ಇದನ್ನೆಲ್ಲ ಅವ್ರಿಗೆ ಹೇಳಿ ಸ್ವಂತ ಪಡ್ಕೋದಕ್ಕಿಂತ ಹೇಳಾರ್ದಂಗೆ ಇರೋದೇ ಒಳ್ಳೇದು. ನಾನು ಅನ್ಬೋಸ್ತಿರೋದೇ ಸಾಕು. ಇದನ್ನೆಲ್ಲ ಅವ್ರಿಗೆ ಹೇಳೋದಕ್ಕಿಂತ ಸುಮ್ಮನೆ ಇರೋದೇ ಒಳ್ಳೇದು. ಮಣಿ ನೋಡಿದ್ರೆ ಜೀವಕ್ಕೆ ಅಪಾಯ ಅಂತ ಹೇಳಿ ನಿಜವಾಗ್ಲೂ ಆ ದೆವ್ವ ನನ್ನ ಅನ್ಸಿಸಿ ನೋಡೋಣ ಅದೇನ್ ಮಾಡುತ್ತೆ ಅಂತ. ನಾನು ನೋಡ್ಕೊಳ್ಳೋಣ. ದೆವ್ವನ ಎದುರಾಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಇದು ಜೀವನಕ್ಕೆ ಸಂಬಂಧಪಟ್ಟಿದೆ. ಮಣಿ ಹೇಳ್ದಂಗೆ ಸ್ವಾಮಿನ ಭೇಟಿ ಆಗೋದು ಒಳ್ಳೆಯದು. ನಾಳೆ ನಾನು ಒಬ್ಬನೇ ಸ್ವಾಮಿ ಹತ್ರ ಹೋಗ್ತೀನಿ. ನೋಡೋಣ ಸ್ವಾಮಿ ಏನ್ ಹೇಳ್ತಾರೆ ಅಂತ. ಟೈಮ್ 7 ಗಂಟೆ ಆಯ್ತು. ಕತ್ಲಾಗ್ತಾ ಬರ್ತಿದೆ. ಮನೆಗೆ ಹೋಗೋದು ಒಳ್ಳೇದು.
ಒಂದು ಮಾಯೆ. ದೇವರನ್ನೇ ನಂಬಿದ ಒಬ್ಬ ನಾಸ್ತಿಕ ಈಗ ದೇವರ ಮೊರೆ ಬಂದಿದ್ದಾನೆ. ಇದೆಂತ ವಿಪರ್ಯಾಸ. ಏ ರಮೇಶ, ದೇವರು ಈಗ ನೆನಪಾಗಿದ್ದಾನೆ ನಿನಗೆ? ನನ್ನ ನಂಗೆ ಗೊತ್ಕೊಮ್ಮ. ಇನ್ನಿತ್ತು ನಿಮಗೆ ಗೊತ್ತು ಸ್ವಾಮಿ. ನಿನ್ನ ಹೆಸರು ಗೊತ್ತು, ಬೆನ್ನಿನಿಂದ ಆಗಿರುವ ಸಮಸ್ಯೆಯೂ ಗೊತ್ತು. ಸ್ವಾಮಿ ನೀವೇನ? ಮಂತ್ರನೂ ಹಾಕಲ್ಲ, ತಂತ್ರನೂ ಮಾಡಲ್ಲ, ನಾನು ಸ್ವಾಮೀಜಿಯೂ ಅಲ್ಲ, ನಾನೊಬ್ಬ ಸಾಧು. ನನ್ನ ವಿಷಯ ನಿಮಗೆ ಗೊತ್ತು ಸ್ವಾಮಿ. ಎಲ್ಲ ನನ್ನ ದಿವ್ಯ ದೃಷ್ಟಿಯಿಂದ ಸಾಧ್ಯ. ಇಂಥ ಸಕಲ ವಿದ್ಯೆಗಳನ್ನು ಕಲಿಯುವುದಕ್ಕೆ ನಾವು ಸಾಧುಗಳಾಗಿರೋದು. ನೀವು ದೇವರನ್ನು ದೇವರನ್ನು ನಂಬದ ಒಬ್ಬ ನಾಸ್ತಿಕ ಈಗ ದೇವರ ಮೊರೆ ಬಂದಿದೆ. ಏನಾದರೂ ಮಾಡುತ್ತದೆ ಎಂಬ ಭಯದಿಂದ ಇಲ್ಲಿಗೆ ಬಂದಿದೆಯಾ? ನೀವ್ ಹೇಳಿದಾಗೆ ನಾವು ನಾಸ್ತಿಕನೇ ಸ್ವಾಮಿ. ನನಗೆ ಈ ದೇವರು ಭೂತಗಳ ಮೇಲೆ ನಂಬಿಕೆ ಇಲ್ಲ. ಒಂದು ವಾರದಿಂದ ನೋಡ್ತಿದ್ರೆ ನನಗೆ ನಂಬಬೇಕು ಅಂತ ಅನ್ಸ್ತಿದೆ. ಬರೋಕ್ಕೆ ಇಷ್ಟನೇ ಇಲ್ಲ ಸ್ವಾಮಿ. ನನ್ನ ಫ್ರೆಂಡ್ ಮಣಿ ಹೇಳ್ದ ಸ್ವಾಮಿ, ಜೀವಕ್ಕೆ ಅಪಾಯ ಇದೆ ಅಂತ. ಇದನ್ನು ನಮ್ಮ ತಂದೆ ತಾಯಿಗೆ ಹೇಳೋಕೆ ಇಷ್ಟ ಇಲ್ಲ, ಅದಕ್ಕೆ ಅಂತರ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸ್ವಾಮಿ. ಹೌದಾ? ನೀನು ಎಲ್ಲರೇ ಆಗಲ್ಲ. ನಿನ್ನ ಎಲ್ಲರೂ ಒಬ್ಬ ನಾಸ್ತಿಕ ಎಂದು ಕರೆಯುತ್ತಾರೆ, ಒಬ್ಬ ಸತ್ಯಾನ್ವೇಷಣಿ. ನೀನು ವೈಚಾರಿಕತೆಯಿಂದ ಪ್ರಶ್ನೆ ಮಾಡುವವನು, ಅಜ್ಞಾನದಲ್ಲಿರುವವರಿಗೆ ಸತ್ಯವನ್ನು ಹೇಳುವವನು ನೀನು. ಆ ಸತ್ಯದಿಂದ ಸಮಾಜದಲ್ಲಿ ಬದಲಾವಣೆ ತರುವವನು ನೀನು. ಅದು ನಿನಗೂ ಗೊತ್ತಿಲ್ಲ. ಧೈರ್ಯ, ಸಾಹಸ ಲಕ್ಷ್ಮಿ. ಭಯನು ಭೇದಿಸಿದರೆ ನಿನಗೆ ಜಯ ಸಿಗುವುದು. ಅದು ಏನೇ ಆಗಲಿ ಸತ್ಯವನ್ನು ಬಯಲಿಗೆ ಹೇಳಿ ಮೊದಲು. ಒಂದು ವೇಳೆ ಭೂತ ಬಂದ್ರು ಅದರನ್ನು ಬಿಡಬೇಡ. ಧೈರ್ಯದಿಂದ ಪ್ರಶ್ನೆ ಮಾಡು. ಧೈರ್ಯವೆಂಬ ಶಕ್ತಿ ಇದ್ದರೆ ನಿನ್ನ ಯಾವುದೂ ಏನು ಮಾಡೋಕ್ಕಾಗಲ್ಲ. ಹೋಗು, ನಿನಗೆ ಬೇಕಾದ್ದನ್ನು ತಿಳಿ. ಆ ಬಜರಂಗ ಬಲಿಯ ಆಶೀರ್ವಾದ ಇರುತ್ತದೆ. ವಿಜಯ್ ಭವ. ಏನು ತಿಳ್ಕೊಬೇಕಂತ ಅನ್ಕೊಂಡಿದ್ನೋ ನೀವು ಅದನ್ನು ತಿಳಿಸಿದಾರ. ನಿಮ್ಮ ಮಾತುಗಳಿಂದ ನನ್ನಲ್ಲಿ ಧೈರ್ಯವನ್ನು ತುಂಬಿದ್ದೀರಿ ಸ್ವಾಮಿ. ಧನ್ಯೋಸ್ಮಿ. ನಾನು ಹೊರಡುತ್ತೇನೆ ಸ್ವಾಮಿ. ಶುಭವಾಗಲಿ. ವಿಜಯ್ ಭವ. ಬಲ ಅವನು ರಮೇಶ್ ಎಲ್ಲ ಕಾಲ್ ಮಾಡಿ ಬಾ ಅಂತ ಹೇಳಿಲ್ಲ. ಅವನೇ ಬಂದಿಲ್ಲ ಇಲ್ಲಿ. ನನಗ್ ಕೂಡ ಕಾಲ್ ಮಾಡಿ ಹೇಳಿದಲ್ಲ, ಅರ್ಜೆಂಟಾಗಿ ಬಾ ಅಂತ ಹೇಳಿ ಅವನ ಬಂದಿಲ್ಲ. ಯಾಕಲ ಅವ್ನು ಫೋನ್ ಮಾಡಿ ಬಾ ಅಂತ ಕರೆದ. ಏನು ವಿಷಯ ಅಂತ ಹೇಳಿಲ್ಲ ಅವನು. ಏನ್ ಪಾರ್ಟಿಗೇನ್ ಕೊಡಿಸ್ತಾನೆ? ಅವನೆಲ್ಲ ಕೊಡಿಸ್ತಾನಲ್ಲಿ ದೊಡ್ಡ ದೀಪನ ಅವನು. ಬಲ ಅವ್ನು ಕಾಲ್ ಮಾಡ್ಲ, ಅವ್ನು ಎಲ್ಲ ಇದ್ದಾನ. ಅವ್ನು ರಮೇಶ್ ಇನ್ನ ಬಂದಿಲ್ಲ. ಕಾಲ್ ಮಾಡ್ತಾ ಇದ್ದೀನಿ, ಆದ್ರೆ ಬಿಸಿ ಬಿಸಿ ಬರ್ತದೆ. ಹೌದಾ? ಬಂದಂಗ ಆಗಲ್ಲ, ಬರೋದು ಅವನೇ ಅಲ್ಲ ಅಲ್ಲಿ. ನಮ್ಗೆಲ್ಲ ಫೋನ್ ಮಾಡಿ ಬಾ ಅಂತ ಹೇಳಿ, ಆದ್ರೆ ನೀನೇ ಲೇಟ್ ಆಗಿ ಬಂದಿಯಲ್ಲ. ಏನ್ ವಿಷಯ ಅಂತ ಕೇಳಿದ್ರೆ ಅರ್ಜೆಂಟ್ ಆಗಿ ಬಾ ಅಂತ ಹೇಳ್ತಿದ್ವಿ. ಹೌದಲ್ಲಿ ಅಷ್ಟು ಲೇಟಾಗಿ ಬಂದ್ರೆ ಹೆಂಗ್ಲೆ? ಯಾವಾಗ ನೋಡೋದು ನಿಮ್ಗೆ ಸಾಕು ನಿಲ್ಸ್ರು. ಅವ್ನು ಬೇಗ ಬರಬೇಕು ಅನ್ಕೊಂಡೆ, ಬಟ್ ದಾರಿಯಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡ್ಬಂದೆ. ಅಷ್ಟು ಏನು ವಿಷಯ ಅಂತ ಹೇಳಲಿ. ಸ್ವಲ್ಪ ಏನೋ ಹೇಳ್ತೀನಿ, ಯಾಕೆ ಮಾಡ್ತಿದೀಯ? ಸರಿ, ಕುಂತ್ಕೊಂತೀನಿ. ಆ ಫಾರ್ಮಲ್ಲಿ ನಿಂಬೆಹಣ್ಣು ತುಳಿದಾಗಿಂದಾನೇ ಈ ಸಮಸ್ಯೆ ಎಲ್ಲ ಆಗ್ತಿರೋದು. ಅದು ಅದರಿಂದನೇ ಫುಲ್ ಕಾಟ ಆಗ್ತಿದೆ, ನನಗೆ ಫುಲ್ ಸಮಸ್ಯೆ ಆಗ್ತಿದೆ. ರಾತ್ರಿ ನಿದ್ದೆನೇ ಇಲ್ಲ ಸಲ. ನಾನು ಹೇಳ್ದಿಲ್ಲ, ಎಷ್ಟು ಹೇಳಿದ್ರೆ ಕೇಳಿಲ್ಲ. ಅದು ನೀನು ಕೇರ್ಲೆಸ್ ಆಗಿ ಮಾಡ್ಬಿಟ್ಟು ನೀನು. ನನಗೂ ನಂಬೇಕಂತ ಅನ್ಸಿಲ್ಲ, ಬಟ್ ವಾರದಿಂದ ನೋಡ್ತಿದ್ರೆ, ಈಗ ನಡೀತಿರೋದೆಲ್ಲ ನೋಡ್ತಿದ್ರೆ ನಂಬೇಕು ಅಂತ ಅನ್ಸಿದೆ. ಒಂದು ವಾರ ಹಿಂದೆ ಏನ್ ಅನ್ಭವಿಸಿದೆ, ಏನ್ ಕ್ಲಾರಿಟಿ ಆಗಿ ಹೇಳ. ಇಲ್ಲ, ಒಂದು ವಾರದಿಂದ ನಾನು ಹೊಲಕ್ಕೆ ನೀರು ಕಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ವಿಚಿತ್ರ ಶಬ್ದ ಕೇಳ್ಸಕತ್ತೆ, ಗಾಳಿ ಜೋರ ಬೀಸಕತ್ತೆ, ಮೋಡ ಕವಿದಂಗೆ ಆಗುತ್ತೆ. ನಾನು ಯಾರು ಕೂಗಿದಂಗೆ ಆಗ್ತಿದೆ. ನಾನು ಸುತ್ತಮುತ್ತ ನೋಡಿದ್ರೆ ಯಾರೂ ಇಲ್ಲ.
ನೋಡು ಅವತ್ತ ನಡೆದಿದ್ದ. ಅವತ್ತೇ ನೋಡಪ್ಪ ಅವತ್ತೇ ನೋಡಿ ನಡೆದಿದೆ ಅಲ್ಲ. ಅವತ್ತೇ ಹೇಳ್ದಪ್ಪ ಎಲ್ಲ ಇವನಿಗೆ ದೇವ್ರ ಮನೆ ಹಾಡು ಮಾಡಿ ಹೇಳಿದ್ರೆ ಕೂಡ ಇವನ್ ಕೇಳಿಲ್ಲ. ಮತ್ತೆ ಇವನಿಗೆ ಏನ ಹೇಳೋಣ ಅಂತ ಫೋನ್ ಮಾಡಿದ್ರೆ ಇವ್ನು ರಿಸೀವ್ ಮಾಡ್ಲಿಲ್ಲ ಅಸಲ. ಲೇ ಸ್ವಲ್ಪ ಸುಮ್ಮನೆ ಆಮೇಲೆ ಏನೈತೆ ಹೇಳಿ ರಮೇಶ. ಯಾಕೋ ಸರಿ ಇರ್ಬೇಕಂತ ಅನಿಸ್ಲಿಲ್ಲ ಅಲ್ಲಿ. ಅದಕ್ಕೆ ನಾನು ಭಯ ಪಟ್ಕೊಂಡು ಮನೆಗೆ ಹೋಗೋಣ ಅಂತ ಹೋದೆ. ಆದ್ರೆ ಹಂಗೆ ಹೋಗ್ಬೇಕಾದ್ರೆ ಅದನ್ನೇ ನೆನ್ಸ್ಕೊಂಡು ಹೋಗ್ತಿದ್ದೆ. ನೆನ್ಸ್ಕೊಂಡು ಹೋಗ್ಬೇಕಾದ್ರೆ ಗೌಡ್ರ ಹೊಲ ಐತಲ್ಲ, ಗೌಡ್ರ ಹೊಲದಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಅದನ್ನ ಆಲೋಚನೆ ಮಾಡ್ಕೊಂತ ಹೋಗ್ಬಿಟ್ಟೆ. ಅಲ್ಲಿ ಮೂರ್ಛೆ ಹೋಗಿ ಕೆಳಗೆ ಬಿದ್ಬಿಟ್ಟೆ. ಆಗ ಬಂದು ಎಬ್ಸಿದ ನಾನು. ಎಬ್ಸಿ ಯಾಕೆ ಏನಾಯ್ತು ಅಂತ ಕೇಳ್ದ. ನಾನು ಬೆಳಗ್ಗೆ ಟಿಫನ್ ಮಾಡಿರ್ಲಿಲ್ಲ, ಅದಕ್ಕೆ ಮೂರ್ಛೆ ಹೋಗಿ ಬಿದ್ದೀನಿ ಅಂತ ಏನೋ ಸುಳ್ಳು ಹೇಳಿ ಬಂದ್ಬಿಟ್ಟೆ. ಆ ಸ್ಥಳನೇ ಸರಿ ಇಲ್ಲ, ಅದೆಲ್ಲ ರಾವು ಜಾಗ. ಅಲ್ಲಿ ಯಾರೋ ಉರ್ಲಾಕಂಡ್ ಸತ್ಯವಿರ ಅಂತ ಹೇಳಿದ್ರು. ಹೌದು, ದೊಡ್ಡರು ಹೇಳ್ತಿದ್ರು ಜಾಗ ಸರಿ ಇಲ್ಲ ಅಂತೇಳಿ. ಇದನ್ನ ಹೇಳಕ ನೀನ್ ಫೋನ್ ಮಾಡಿ ಕರ್ತಿದ್ದು. ಇದೊಂದೆಲ್ಲ ಇನ್ನೂ ಇದಾವ ಹೇಳೋದು. ಇನ್ನ ಏನೇನ್ ನಡೀತಿ ಜಲ್ದಿ ಹೇಳಿ ಮತ್ತೆ. ಒಂದಿನ ರಾತ್ರಿ ಸೌಂಡ್ ಬಂತಲ್ಲ. ದೆವ್ವ ಏನದು? ದೆವ್ವ ಥರನೇ ಕಾಣಿಸ್ತದ. ಒಂದು ಅರ್ಥ ಆಗ್ತಿಲ್ಲ. ದೆವ್ವನ ಏನು ಭೂತ ಅರ್ಥ ಆಗ್ತಿಲ್ಲಲ್ಲ. ಅದು ಮೇ ಬಿ ಇದೆಲ್ಲ ನಾನು ಭ್ರಮೆ ಅನಿಸುತ್ತೆ. ಏನಾಗಿ ಬ್ಯಾಡ್ಬಿಡಕ್ಕೆ ಹೋಗ್ಬಿಡೋಣ. ಇದೆಲ್ಲ ನಾನು ಭ್ರಮೆ ಅನಿಸುತ್ತೆ. ಏನು ಮಾಡಿ ಒಂದು ಸ್ವಲ್ಪ ನೋಡ್ಕೊಂಡು ಬಂದ್ಬಿಡೋಣ. ಅವತ್ತು ಚೀಲನಾ ನಾನು ನೋಡಿದ್ರೆ ದೆವ್ವ ಅನ್ಕೊಂಡ್ಬಿಟ್ಟಲ್ಲ. ಎಲ್ಲ ನನ್ನ ಭ್ರಮೆ. ಇತ್ತೀಚೆಗೆ ಭಾರಿ ಭಯ ಪಡ್ತಾ ಇದ್ದೀನಿ ಇದೆಲ್ಲ ಅಂತ. ಇನ್ನೊಂದಿನ ರಾತ್ರಿ ಏನಂತ ಗೊತ್ತಾ? ರಾತ್ರಿ 1 ಗಂಟೆ ಆಗಿದೆ. ನಾಯಿಗಳು ತುಂಬಾನೇ ಬೊಗಳ್ತಾ ಇದಾವೆ. ಯಾಕೆ ಈ ಟೈಮಲ್ಲಿ ನಾಯಿಗಳು ತುಂಬಾ ಬೊಗಳ್ತಾ ಇದಾವೆ? ಹೊರಗೆ ಏನು ನಡೀತಿರ್ಬೋದು? ಹೊರಗೆ ನೋಡಿದ್ರೆ ಅಲ್ಲ ಗೊತ್ತಾಗೋದು ಏನಿದೆ ಏನಿಲ್ಲ ಅಂತ. ಹೋಗಿ ನೋಡೋಣ. ಯಾರು ಈ ಟೈಮಲ್ಲಿ ಬಾಗಿಲು ಬಿಡ್ತಿದಾರಲ್ಲ? ಬೇಕಾಗಿರ್ಬೋದಾ? ಮತ್ತೆ ಬಾಗಿಲು ಬಿಡ್ತಿದಾರಲ್ಲ, ಯಾರಿರ್ಬೋದು?
ಯಾರು ಯಾರು ಕಾಣಿಸಿದ್ರಲ್ಲ? ಹೊರಗೆ ಯಾರು ಇಲ್ವಲ್ಲ? ನಿಂಬೆಣ್ಣೆ ತುಳಿದಾಗಿಂದಾನೆ ಇದೆಲ್ಲ ಆಗ್ತಿದೆ ಏನೋ ಅನಿಸ್ತದೆ. ಅವ್ರು ಹೇಳಿದ ನಿಜಾನೋ ಇದು ನನ್ನ ಭ್ರಮೆ ಒಂದು ಅರ್ಥ ಆಗ್ತಿಲ್ಲ. ದಿನದಿಂದ ಮಂಚು ಇದ್ನಲ್ಲ, ಅವಾಗ ಯಾರೋ ಬೇರೆ ಊರಿಗೆ ಹೋಗಿದ್ನ, ರಾತ್ರಿ ಬಂದಿದ್ದ. ರಾತ್ರಿ ಬಂದಾಗ ನಾನು ಅವಾಗ ಕಗ್ಗಲಿ ಬಿಟ್ಟು ಬರಕ್ ಹೋಗಿದ್ದೆ. ಬಿಟ್ಟು ಬರ್ತಿರ್ಬೇಕಾದ್ರೆ ವೇಳೆ ಭೂತ ಬಂದರೂ ಅದರನ್ನು ಬಿಡಬೇಡ. ಧೈರ್ಯದಿಂದ ಪ್ರಶ್ನೆ ಮಾಡು. ಧೈರ್ಯವೆಂಬ ಶಕ್ತಿ ಇದ್ದರೆ ನಿನ್ನ ಯಾವುದೂ ಏನು ಮಾಡೋಕ್ಕಾಗಲ್ಲ. ಯಾರ್ಲೇ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದೆ ಅಲ್ಲಿ? ನಿನ್ನೆ ಏನ್ ಮಾಡ್ತಿದ್ದೆ ಅಲ್ಲಿ ಹೇಳು? ಯಾರು ಆಮೇಲೆ ಏನಾಯ್ತು? ಏನ್ ಕತ್ತೆ ಹಿಡ್ಕೊಂಡು ಸಾಸ ಟ್ರೈ ಮಾಡ್ತಾ ನೀನು ತಪ್ಪಿಸ್ಕೊಂಡು ಬಂದೆ. ಆಮೇಲೆ ಏನಾಯ್ತು ಹೇಳ್ರಿ ರಮೇಶ, ಏನಾಯ್ತು? ಇಲ್ಲ ಸಮೀಸ, ಮುಖ ನೋಡಿದಂತಲ್ವಾ, ಅದಕ್ಕೇನಾದ್ರು ಬೋರಲ್ಲಿ ಇದ್ವಾ, ಈಗ ಕಣ್ಣುಗಳೇನಾದ್ರು ಬೆಳಗಿದ್ವಾ? ಇಲ್ಲ, ಹೂವನೇ ಅಲ್ಲ ಅಸಲು. ಅವ್ನು ನೋಡಿದ್ರೆ ಹುಚ್ಚ. ನಮ್ಮ ಊರಲ್ಲಿ ಬಿಡಿ ಕೆಳಗ್ ಬರ್ತಿದ್ದಾನೆ ದಾರಾಗ, ಅವ್ನು ಅದೇ ಹುಚ್ಚ ನೋಡು. ಏನ್ರಿ ಹೇಳೋದು? ನೀನು ಹುಚ್ಚ ಅಂತೀಯ, ಇವಾಗ ನೋಡಿ ದೆವ್ವ ಅಂತೀಯ, ಏನು ಎಲ್ಲ ಅರ್ಥ ಆಗ್ತಿಲ್ಲ. ಆಮೇಲೆ ರಮೇಶ ಅಲ್ಲಿ ಏನ್ ನಡೀತು ಕ್ಲಾರಿಟಿ ಹೇಳು. ಹುಚ್ಚ ನೀನು ಬಿಡಿ ಕೊಡು, ಬೀಡಿ ಕೊಡು, ಬೀಡಿ ಕೊಡು, ನನಗೆ ಕೊಲ್ಲು ಬಿಡ್ತೀನಿ ಅನ್ನೋದು ನಿನ್ನ, ಕೊಲ್ಲು ಬಿಡ್ತೀನಿ. ಬೀಡಿ ಕೊಡು ನನಗೆ, ಬೀಡಿ ಕೊಲ್ಲು ಬಿಡ್ತೀನಿ ನಿನ್ನ. ಅವನ್ಯಾರು ಹುಚ್ಚ ಇರ್ಬೇಕು ನೋಡು. ಅವ್ನು ಹುಚ್ಚ. ನಾನು ದೆವ್ವ ಅನ್ಕೊಂಬಿಟ್ಟಿದ್ದಲ್ಲೋ. ಇವನು ಹುಚ್ಚ ಹಿಂಗೆ ಓಡಿಸ್ಬಿಡೋದು ನೀವನ್ನ. ಇಲ್ಕಂಡ್ ಸಾಕಾಯ್ತು, ಹಂಗ ಹೋಗನ್ ಬರ್ಲಿ. ಈ ಉದ್ರಿ ಕಥೆ ಹೇಳಾಕ ನೀವು ಕಾಲ್ ಮಾಡಿ ಕತ್ತಿದ್ದ. ಹೌದಲ್ಲಿ ಅವತ್ತು ಆ ಹುಚ್ಚ ಜಗಳಾದಿದ್ದೀವಿ, ನಾನೇ ಬಿಡಿಸಿದ್ದೀವನ್ನ. ಹೌದು, ಇನ್ನೊಂದು ವಿಷಯ ಯಾವ್ದು ಹೇಳು? ಅವತ್ತು ಫಾರ್ಮಲ್ಲಿ ಮಾಟ ಮಂತ್ರ ಮಾಡ್ತಿರೋ ನಿಮ್ಮೆ ತುಳಿದ್ನಲ್ಲ, ಅದು ಅದು ಮಾಟ ಮಂತ್ರ ಮಾಡ್ತಿರೋದಲ್ಲ, ಯಾರೋ ಅಲ್ಲಿ ಫ್ರಾಂಕ್ ಮಾಡಿದಾರೆ ಗೊತ್ತಾ?
ಫ್ರಾಂಕ್ ಮಾಡ್ಸಿರೋ ನಿಂಬೆಹಣ್ಣು ಅದು. ಏನೋ ಫ್ರಾಂಕ್ ಅಪ್ಪ ದೇವ್ರೆ, ಇನ್ನು ಏನ್ ಹೇಳ್ತೀಯ? ಫ್ರಾಂಕ್ ಅಂತಿ, ಇನ್ನು ಯಾವ್ದಾದ್ರು ಫ್ರಾಂಕ್ ಅಂತಿ ನೀನು? ಮಣಿ ನಾನು ಹೇಳಿದ್ ನೀವು ನಂಬಲ್ಲ. ನಾನು ಪ್ರೂಫ್ ಸಮೇತ ತೋರಿಸ್ತೇನೆ ಬೇಕಿದ್ರೆ. ನಾನು ರೀಲ್ಸ್ ನೋಡ್ಬೇಕಾದ್ರೆ ಪ್ರ್ಯಾಂಕ್ ವಿಡಿಯೋ ಮಾಡಿದ್ರು. ಆ ರೀಲ್ ನ ಒಂದ್ಸಲ 2 ಸಲ ನೋಡಿದೆ. ಅದ್ರ ಲೊಕೇಶನ್ ಇತ್ತಲ್ಲ, ಸೇಮ್ ನಮ್ಮ ಫಾರ್ಮ್ ತರನೇ ಇತ್ತು. ಅವಾಗೆ ಗೊತ್ತಾಯ್ತು ನನಗೆ ಯಾರು ಇಲ್ಲಿ ಪ್ರ್ಯಾಂಕ್ ಮಾಡಿದಾರೆ ನನ್ನ ಮೇಲೆ ಅಂತ. ಅದ್ ನನ್ನ ವಿಡಿಯೋನೇ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಬಂದಿತ್ತಲ್ಲ, ಆ ಐಡಿಯಲ್ಲಿ ಮತ್ತೆ ನಾನು ಮೆಸೇಜ್ ಮಾಡಿದೆ ಅವ್ರಿಗೆ. ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳಿದೆ, ಇದು ಎಲ್ಲಿ ತೆಗೆದಿರೋ ವಿಡಿಯೋ ಅದು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಅದೇ ಫಾರ್ಮ್ ಲೊಕೇಶನ್ ಅಂತ ಹೇಳಿದ್ರು. ಅಲ್ಲಿ ಕನ್ಫರ್ಮ್ ಆಯ್ತು ನನಗೆ ಫ್ರಾಂಕ್ ವಿಡಿಯೋ ಅಂತ. ನೀವು ನಂಬೋದಿಲ್ಲ, ತೆಗೆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ತೋರಿಸ್ತೀನಿ ನೋಡ್ರಿ, ಸೇಮ್ ಅದೇ ವಿಡಿಯೋನೇ. ಏನೋ ಸಂತೋಷ, ನಿಂಬೆಹಣ್ಣು ಕುಂಕುಮ ಎಲ್ಲ ಇಟ್ಟು ಏನು ಮಠ ಮಾತ್ರ ಏನಾದ್ರು ಮಾಡ್ತಿದ್ಯಾ ಇಲ್ಲಿ? ಏನಿಲ್ಲ, ಇದು ಫ್ರಾಂಕ್, ಸುಮ್ಮನೆ ಫ್ರಾಂಕ್ ಮಾಡ್ತಿದ್ದೀನಿ. ಫ್ರಾಂಕ್ ಆದ್ರೂ ಕೂಡ ಯಾರಾದರೂ ಹಾರ್ಟ್ ಅಟ್ಯಾಕ್ ಬಂದು ಸತ್ತಬಿಟ್ರೆ ಹೆಂಗೆ ಮತ್ತೆ? ಏನಾಗಲ್ಲ, ನೀನು ಸುಮ್ಮನೆ ವಿಡಿಯೋ ತೆಗಿ ಫಸ್ಟ್. ಹಾಂ, ರೊಕ್ಕ ಇಟ್ಟು ನೋಡ್ತೀನಿ, ಯಾರನ್ನ ತಗೊಂತಾರಿಲ್ಲ ನೋಡೋಣ. ಏನೋ ಸಂತೋಷ, ಜನ ಎಲ್ಲ ನೋಡಿ ಹಂಗೆ ಹೋಗ್ತಿದಾರೆ, ಯಾರು ಏನು ರಿಯಾಕ್ಟ್ ಆಗ್ಬೋದು? 10 ರೂಪಾಯಿ ಇಟ್ಟಿನಲ್ಲ, ಕಾಣ್ತಿಲ್ಲ ಅದು. ಇವಾಗ 200 ರೂಪಾಯಿ ಇಟ್ಟು ನೋಡ್ತೀನಿ, ನೋಡು. ಈ ಕಾಲದಲ್ಲಿ ಇವೆಲ್ಲ ಎಲ್ಲಿ ನಡೀತಾವ? ಹೌದಲ್ಲಿ ಅದೇ ಲೊಕೇಶನ್. ಹೌದಲ್ಲಿ ಅವತ್ತು ಡೇಟ್ ಅದು ಐತೆ. ಇದು ನಮ್ಮ ಬಳ್ಳಾರಿ ಅವ್ರದ್ದು, ಇದು PK ಫ್ರಾಂಕ್ಸ್ ಅಂತ ಹೇಳಿ. ಅವ್ರು ಬರೀ ಫ್ರಾಂಕ್ ವಿಡಿಯೋ ಮಾಡ್ತಿರ್ತಾರ. ಹೌದಾ? ಮಾಟ ಮಂತ್ರ ಮಾಡಿಲ್ಲ, ಫ್ರಾಂಕ್ ವಿಡಿಯೋನಾ ಅದು? ಹೌದಲ್ಲಿ ಅದ್ರನ್ನ ಮೆನ್ಷನ್ ಮಾಡಿಲ್ಲ ಡೇಟ್. ಅವತ್ತು ನಿನ್ ಲವರ್ ನೀನು ಮೆಸೇಜ್ ಮಾಡಿದಲ್ಲಿ ಬರ್ತ್ಡೇ ಅವತ್ತು ನಡೆದಿದ್ದಲ್ಲ, ಅಲ್ಲೆಲ್ಲ ಮೆನ್ಷನ್ ಮಾಡಿಲ್ಲ. ನೀವು ನೋಡಿದ್ರೆ ಮಾಟ ಮಂತ್ರ ಮಾಡಿಸಿದ್ ನಿಂಬೆಹಣ್ಣು ತುಳಿದ್ರೆ ದೆವ್ವ ಬರುತ್ತೆ, ದೆವ್ವ ಹಿಂದೆ ಬೀಳುತ್ತೆ ಅಂತ ಹೇಳಿದ್ರೆ, ನಾನು ನೋಡಿದ್ರೆ ಒಂದು ವಾರದಿಂದ ಅದೇ ಗುಂಗ್ನಲ್ಲಿದ್ದೆ. ಅವಾಗಿಂದ ಏನ್ ನೋಡಿದ್ರು, ಯಾವ ಕಡೆ ನೋಡಿದ್ರು ಗಾಳಿ ಬೀಸಿದ್ರು, ಮೋಡ ಮುಚ್ಕೊಂಡ್ರು ಕೂಡ, ಶಬ್ದ ಕೇಳಿಸಿದ್ರು ಕೂಡ ನನಗೆ ದೆವ್ವ ತರನೇ ಕಾಣಿಸ್ತದ. ಅವಾಗಿಂದ 2 ವಾರದಿಂದ ನಾನಾಗಿನೇ ಇಲ್ಲ ಸಲ. ಇಲ್ಲ ಮಾಟ ಮಂತ್ರ ಮಾಡ್ತಿದ್ದ ನಿಂಬೆಹಣ್ಣು ತುಳಿದ್ರೆ ಏನಾದ್ರು ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರಲ್ಲ, ಅದೆಲ್ಲ ಭ್ರಮೆ. ಮನೆಗೆ ರೋಗ ರುಜಿನ ಬರೋದು ಸಹಜ. ಬಂದಿದೆ ಅಂತಂದ್ರೆ ಯಾರೋ ಮಾಟ ಮಂತ್ರ ಮಾಡಿಸಿದಾರೆ ಅಂತ ಅರ್ಥ ಅಲ್ಲ. ಅದು ಮಾನವನಿಗೆ ಬರೋದು ಸಹಜ. ಮನುಷ್ಯನಿಗೆ ಆರೋಗ್ಯ ಕೆಡೋದು, ಕಷ್ಟಗಳು ಬರೋದು ಸಹಜ. ಹಂಗೆ ಬಂದಿದೆ ಅಂತಂದ್ರೆ ಯಾರೋ ಮಾಟ ಮಂತ್ರ ಮಾಡಿಸಿದಾರ ಅಂತ ಅರ್ಥ ಅಲ್ಲ. ಇವೆಲ್ಲ ಮೂಢನಂಬಿಕೆ, ನಂಬಕ್ಕೆ ಹೋಗ್ಬಾರ್ದು. ಓದ್ಕೊಂಡಿರೋ ನೀವೇ ಬೇರೆಯವ್ರಿಗೆ ಹೇಳ್ಬೇಕು ಇದನ್ನೆಲ್ಲ ನಂಬಾರ್ದು ಅಂತೇಳಿ. ನೀವೇ ನಂಬಿದ್ರೆ ಹೆಂಗೆ? ಅಲ್ಲಿ ಮಾಟ ಮಂತ್ರ ಮಾಡಿಲ್ಲ, ಅದಕ್ಕೆ ನಿನ್ಗೆ ಏನಾಗಿಲ್ಲ. ಇಲ್ಲಿದ್ರೆ ನಿನ್ಗೆ ಹೆಂಗೆ ಹೇಳ್ತಿದ್ದೆ, ಅವಾಗ ನೀನ್ ಹೇಳ್ತಿದ್ದೆ ಇದೆಲ್ಲ ನಿಜ ಅಂತ. ನಿನ್ಗೆ ಏನು ಗೊತ್ತಿಲ್ಲ, ತಿಳಿಯೋದು ಏನು ಮಾತಾಡಕ್ ಹೋಗ್ಬೇಡ ನೀನು. ನೀವು ಹೇಳಿದ್ರೆ ನಂಬಲ್ಲ. ಯೂಟ್ಯೂಬ್ ಅಲ್ಲಿ ಉಳಿಕಲ್ ನಟರಾಜ್ ಅಂತ ಯೂಟ್ಯೂಬರ್ ಇದಾನ. ಅವನು ಇಂಥ ಮಾಟ ಮಂತ್ರ ಮಾಡ್ತಿದ್ವಲ್ಲ, ಮುಡ್ತಾನೆ, ಬೇಕಾದ್ರೆ ತಿಂತಾನೆ. ಅವನಿಗೇನು ಆಗಿಲ್ಲ. ಹಂಗಾದ್ರೆ ಬೇಕಿದ್ರೆ ನೋಡ್ತೀರಾ, ಯೂಟ್ಯೂಬ್ ಅಲ್ಲಿ ಇದ ಅವನು. ನೋಡಿದ್ರ ವಿಡಿಯೋಸ್? ನೋಡಿ, ಮತ್ತೆ ಅವ್ರು ಮಾಟ ಮಂತ್ರ ಮಾಡಿಸಿದ್ದೆಲ್ಲ ತುಳಿದಿದಾರ, ತಿಂದಿದಾರ. ಹಂಗಾದ್ರೆ ಅವ್ರಿಗೆ ಏನಾದ್ರು ಆಗ್ಬೇಕಾಗಿತ್ತಲ್ಲ, ಸಾಯ್ಬೇಕಾಗಿತ್ತಲ್ಲ. ಮತ್ತೆ ಅವ್ರಿಗೇನಾಗಿಲ್ಲ ಅಂದ್ರೆ ಅದೆಲ್ಲ ನೀವು ನಂಬ್ತಿರೋದೆಲ್ಲ ಮೂಢನಂಬಿಕೆ. ನಾನು ಹೇಳೋದು ನೀವು ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ನಾನು ರಿಯಲ್ ಲೈಫಲ್ಲಿ ನಡೆದಿರೋ ಘಟನೆ ನಾನು ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ನಂಬೋದು ಬಿಡೋದು ನಿಮಗೆ ಬಿಟ್ಟಿರೋದು. ನನ್ಗೆ ಹೇಳ್ಬೇಕಂತ ಅನಿಸ್ತು, ಹೇಳಿದ್ದೀನಿ ಅಷ್ಟೇ. ನಂಗೆ ಕೆಲಸ ಇದಪ್ಪ, ನಾನು ಓದ್ತೀನಿ. ಚೇಂಜ್ ಮಾಡ್ಕೊಂಡಾಗಿತ್ತು ನಡೆ. ನಾನು ಬರ್ತೀನಿ. ಬಾಲೆ ನಾವು ಕೂಡ ಹೋಗೋಣ. ನನಗೊಂದು ಡೌಟ್ಲೇ, ಅವತ್ತು ದೆವ್ವನೇ ಎದುರಾಕೊಂಡಿದ್ದಲ್ಲ, ಅಷ್ಟು ಧೈರ್ಯ ಎಲ್ಲಿಂದ ಬಂತು ನೀನು? ನನಗೂ ಫುಲ್ ಹೆದರಿಕೆ ಆಯ್ತು ಅವತ್ತು. ಆದ್ರೆ ಮತ್ತೆ ಸಾಧು ಹೇಳಿದ ಮಾತುಗಳೆಲ್ಲ ನನಗೆ ಬಂತು. ಅದಕ್ಕೆ ನೋಡಕ್ ಹೋದೆ, ಅವು ದೆವ್ವನ ಅಲ್ಲ ಅಂತ. ರಮೇಶ, ನೀ ಹೇಳಿದ್ದೆ ನಿಜ, ಎಲ್ಲ ಮೂಢನಂಬಿಕೆಗಳು. ನೀನಾದ್ರೂ ಅರ್ಥ ಮಾಡ್ಕೊಂಡಲ್ಲ, ಸಾಕು ನನಗೆ.